ಪೆಟ್ರೋಲ್ ಬೆಲೆ ಏರಿಕೆ ಆಯಿತು. ಇತ್ತೀಚೆಗೆ ಸಕ್ಕರೆ ಬೆಲೆ ಕೂಡ ದಿಢೀರ್ ಏರಿಕೆ ಆಯಿತು. ಈಗ ಈರುಳ್ಳಿ ಸರದಿ. ಸಕ್ಕರೆಯ ಬಳಿಕ ಈಗ ಈರುಳ್ಳಿಯ ಬೆಲೆ ಕೂಡ ಗಗನಕ್ಕೇರಿ ಬಿಟ್ಟಿದೆ. ಕೇವಲ ಕೆಲವೇ ವಾರಗಳಲ್ಲಿ ಈರುಳ್ಳಿ ಬೆಲೆ ಬರೋಬ್ಬರಿ 59% ಜಿಗಿದು ನಿಂತಿದೆ. ಬಡವರ ಮಧ್ಯಮ ವರ್ಗದವರ ಕಣ್ಣಲ್ಲಿ ರಕ್ತ ಬರುವಂತೆ ಕಣ್ಣೀರು ತರಿಸ್ತಾ ಇದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಭಾರತದ ಇತಿಹಾಸದಲ್ಲಿ 2 ವಸ್ತುಗಳು ಮಾತ್ರ ಸರ್ಕಾರಗಳನ್ನೇ ಕೆಡವಿ ಹಾಕುವಷ್ಟು ಶಕ್ತಿ ಹೊಂದಿದೆ. ಒಂದು ಪೆಟ್ರೋಲ್, ಮತ್ತೊಂದು ಈರುಳ್ಳಿ. ಹೌದು, ನೀವು ಕೇಳ್ತಾ ಇರೋದು ಅಕ್ಷರಶಃ ಸತ್ಯ. ಈರುಳ್ಳಿ ಬೆಲೆ ನಿಯಂತ್ರಣ ತಪ್ಪಿದ್ರೆ ಸಾಕು, ಎಂತಹ ಬಲಿಷ್ಠ ಸರ್ಕಾರಗಳು ಕೂಡ ನಡುಗಿ ಹೋಗ್ತಾವೆ. ಈಗಲೂ ಅದೇ ಆತಂಕ ಶುರುವಾಗಿದೆ. ಮಾರ್ಕೆಟ್ನಲ್ಲಿ ಈರುಳ್ಳಿ ಬೆಲೆ ದಿಢೀರಂತ ಗಗನಕ್ಕೇರುತ್ತಿದ್ದಂತೆ ಕೇಂದ್ರ ಸರ್ಕಾರ ತಕ್ಷಣವೇ ಯುದ್ಧೋಪಾದಿಯಲ್ಲಿ ಅಲರ್ಟ್ ಆಗಿದೆ. ಈರುಳ್ಳಿ ಬೆಲೆಯನ್ನ ಹಿಡಿದು ನಿಲ್ಲಿಸಲು ಒಂದು ಹೊಸ ಅಸ್ತ್ರವನ್ನ ಪ್ರಯೋಗಿಸಿದೆ. ಅದೇ ಕಾಂದಾ ಎಕ್ಸ್‌ಪ್ರೆಸ್. ಹೌದು, ಈರುಳ್ಳಿಯನ್ನ ಸಾಮಾನ್ಯ ಜನರಿಗೆ ತಲುಪಿಸೋದಕ್ಕೆ ಭಾರತ ಸರ್ಕಾರ ಒಂದು ಬಿಗ್ ಬ್ಯಾಟಲ್ ರಣತಂತ್ರ ಹೂಡಿದೆ. ಅದಕ್ಕಾಗಿ ಸ್ವತಃ ಭಾರತೀಯ ರೈಲ್ವೆ ಇಲಾಖೆಯನ್ನೇ ಯುದ್ಧ ರಂಗಕ್ಕಿಳಿಸಿದೆ. ಹಾಗಾದರೆ ಏನಿದು ಕಾಂದಾ ಎಕ್ಸ್‌ಪ್ರೆಸ್? ಯಾಕೆ ದೇಶದಲ್ಲಿ ಇದ್ದಕ್ಕಿದ್ದಂತೆ ಈರುಳ್ಳಿ ಬೆಲೆ ಇಷ್ಟೊಂದು ಭೀಕರವಾಗಿ ಹೆಚ್ಚಾಯಿತು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಒಂದು ಕಡೆ ಯುದ್ಧ ಅಂತ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು. ಜನ ಈ ಏರಿಕೆಯಿಂದ ಇನ್ನೇನು ಹೊರಬರಬೇಕು ಅನ್ನುವಷ್ಟರಲ್ಲಿ ಸಕ್ಕರೆ ಬೆಲೆ ಜಾಸ್ತಿ ಆಯಿತು. ಈ ಹೊಡೆತವನ್ನ ಸಹಿಸಿಕೊಳ್ಳಬೇಕು ಅನ್ನುವಷ್ಟರಲ್ಲಿ ಈಗ ಈರುಳ್ಳಿ ಬೆಲೆ ಕಣ್ಣೀರು ತರಿಸೋದಕ್ಕೆ ಶುರು ಮಾಡಿದೆ. ಸ್ನೇಹಿತರೆ, ಮೊದಲು ನಾವೆಲ್ಲರೂ ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು. ಈರುಳ್ಳಿ ಕೇವಲ ಒಂದು ತರಕಾರಿ ಅಲ್ಲ, ಅದು ಪ್ರತಿಯೊಬ್ಬ ಭಾರತೀಯನ ದಿನನಿತ್ಯದ ಬದುಕಿನ ಭಾಗ. ಬಡವ ಕಷ್ಟಪಟ್ಟು ದುಡಿದು ತರುವ ರೊಟ್ಟಿಗೆ ನಂಚಿಕೊಳ್ಳೋಕ್ಕೂ ಕೂಡ ಈರುಳ್ಳಿ ಬೇಕು. ಶ್ರೀಮಂತನ ಪಂಚತಾರ ಹೋಟೆಲ್ನ ಬಿರಿಯಾನಿಗೂ ಕೂಡ ಈರುಳ್ಳಿ ಬೇಕು. ಆದರೆ ಕಳೆದ ಕೆಲವು ವಾರಗಳಿಂದ ಮಾರ್ಕೆಟ್ಗೆ ಹೋಗೋಕೆ ಜನ ಹೆದರ್ತಾ ಇದ್ದಾರೆ. ಯಾಕಂದರೆ ಮಾರುಕಟ್ಟೆಯಲ್ಲಿ ರಿಟೇಲ್ ಈರುಳ್ಳಿ ಬೆಲೆ ಕೆಜಿಗೆ ಬರೋಬ್ಬರಿ 70 ರೂಪಾಯಿಯ ಗಡಿ ದಾಟಿದೆ. ಕೇವಲ ಕೆಲವೇ ದಿನಗಳ ಹಿಂದೆ 30-40 ರೂಪಾಯಿ ಇದ್ದ ಈರುಳ್ಳಿ ಇದ್ದಕ್ಕಿದ್ದಂತೆ 59% ದುಬಾರಿಯಾಗಿದೆ. ಯೋಚನೆ ಮಾಡಿ ಸ್ನೇಹಿತರೆ, ಒಂದು ಕಡೆ ಹಣದುಬ್ಬರ, ನಿರುದ್ಯೋಗದ ಮಧ್ಯೆ ಬದುಕುತ್ತಿರುವ ಸಾಮಾನ್ಯ ಜನರಿಗೆ ದಿನಬಳಕೆಯ ಈರುಳ್ಳಿಯು ಹೀಗೆ ಬೆಂಕಿ ಇಟ್ಟರೆ ಅವರು ಬದುಕೋದು ಹೇಗೆ? ಅಡುಗೆ ಮನೆಯ ಬಜೆಟ್ ಸಂಪೂರ್ಣವಾಗಿ ಬುಡಮೇಲಾಗಿದೆ. ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ಆಕ್ರೋಶದ ಸುನಾಮಿಯನ್ನೇ ಎಬ್ಬಿಸಿವೆ. ಸರ್ಕಾರ ಏನ್ ಮಾಡ್ತಿದೆ ಅನ್ನುವ ಒಂದೇ ಒಂದು ಪ್ರಶ್ನೆ ಈಗ ದೇಶದ ಮೂಲೆ ಮೂಲೆಗಳಿಂದ ಕೇಳಿ ಬರ್ತಾ ಇದೆ. ಜನರ ಈ ಆಕ್ರೋಶದ ಜ್ವಾಲೆ ಹೆಚ್ಚಾಗೋದಕ್ಕೂ ಮುನ್ನವೇ ಸರ್ಕಾರ ಒಂದು ತೀವ್ರ ನಿರ್ಧಾರ ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆಗೆ ಸಿಲುಕಿತು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಲಿ, ಭಾರತದಲ್ಲೇ ಅತಿ ಹೆಚ್ಚು ಈರುಳ್ಳಿಯನ್ನ ಉತ್ಪಾದಿಸುವ ಮತ್ತು ಇಡೀ ದೇಶಕ್ಕೆ ಸಪ್ಲೈ ಮಾಡುವ ಬೃಹತ್ ಹಬ್ ಅಂದ್ರೆ ಅದು ಮಹಾರಾಷ್ಟ್ರದ ನಾಸಿಕ್. ಅದರಲ್ಲೂ ನಾಸಿಕ್ ಜಿಲ್ಲೆಯ ಲಸಾಲ್ ಗಾವ್ ಅನ್ನೋದು ಏಷ್ಯಾ ಖಂಡದ ಅತಿ ದೊಡ್ಡ ಈರುಳ್ಳಿ ಮಾರುಕಟ್ಟೆ. ಇಡೀ ದೇಶದ ಈರುಳ್ಳಿಯ ಭವಿಷ್ಯ ನಿರ್ಧಾರವಾಗೋದೇ ಇಲ್ಲಿ. ಈ ಬೆಲೆ ಏರಿಕೆಯ ಕಂಟ್ರೋಲ್ ಮಾಡಲು ಸರ್ಕಾರ ತನ್ನ ಬಳಿ ಇದ್ದ ಬೃಹತ್ ಬಫರ್ ಸ್ಟಾಕ್ ಅನ್ನ ಮಾರುಕಟ್ಟೆಗೆ ಬಿಡಲು ನಿರ್ಧರಿಸಿತು. ಆದರೆ ಒಂದು ದೊಡ್ಡ ಸಮಸ್ಯೆ ಇತ್ತು. ರಸ್ತೆ ಮಾರ್ಗದ ಮೂಲಕ ಲಾರಿಗಳಲ್ಲಿ ಈರುಳ್ಳಿಯನ್ನ ಸಾಗಿಸಿದ್ರೆ ದಿನಗಟ್ಟಲೆ ಸಮಯ ಬೇಕಾಗುತ್ತೆ. ಜೊತೆಗೆ ಸಾರಿಗೆ ವೆಚ್ಚವೂ ಕೂಡ ಹೆಚ್ಚಾಗುತ್ತೆ. ಅಲ್ಲಿಗೆ ತಲುಪುವಷ್ಟರಲ್ಲಿ ಬೆಲೆ ಮತ್ತಷ್ಟು ಗಗನಕ್ಕೇರಿರುತ್ತೆ. ಇದಕ್ಕಾಗಿಯೇ ಹುಟ್ಟಿಕೊಂಡಿದ್ದೆ ಕಾಂದಾ ಎಕ್ಸ್‌ಪ್ರೆಸ್ ಎನ್ನುವ ಬೃಹತ್ ಯೋಜನೆ. ಸೋಮವಾರದಂದು ನಾಸಿಕ್ನ ಲಸಾಲ್ಗಾವ್ನಿಂದ ಬರೋಬ್ಬರಿ 840 ಟನ್ಗೂ ಹೆಚ್ಚು ಗುಣಮಟ್ಟದ ಬಫರ್ ಸ್ಟಾಕ್ ಈರುಳ್ಳಿಯನ್ನ ಹೊತ್ತ ಮೊದಲ ವಿಶೇಷ ರೈಲು ದೇಶದ ರಾಜಧಾನಿ ದೆಹಲಿಗೆ ಕರಾರುವಕ್ಕಾಗಿ ಹೊರಟಿದೆ. ದೇಶದ ಬೇರೆ ಬೇರೆ ಮೂಲೆಗಳಲ್ಲಿರುವ ಅತಿ ಹೆಚ್ಚು ಬೆಲೆ ಏರಿಕೆಯಾಗಿರುವ 5 ಪ್ರಮುಖ ನಗರಗಳನ್ನ ಟಾರ್ಗೆಟ್ ಮಾಡಿದೆ. ಆ ನಗರಗಳು ಯಾವುವು ಗೊತ್ತಾ? ದೆಹಲಿ, ಚೆನ್ನೈ, ಕೊಚ್ಚಿ, ಮಧುರೈ, ಗುವಾಹಟಿ. ಭಾರತದ ಉತ್ತರ ದೆಹಲಿಯಿಂದ ಹಿಡಿದು ದಕ್ಷಿಣದ ತುತ್ತ ತುದಿಯ ತಮಿಳುನಾಡು, ಕೇರಳ ಹಾಗೂ ಪೂರ್ವದ ಅಸ್ಸಾಂನ ಗುವಾಹಟಿಯವರೆಗೂ ಈ ರೈಲುಗಳು ಈರುಳ್ಳಿ ತುಂಬಿಕೊಂಡು ಓಡ್ತಾ ಇವೆ. ಈ ನಗರಗಳ ದೊಡ್ಡ ದೊಡ್ಡ ಹೋಲ್ಸೇಲ್ ಮಾರುಕಟ್ಟೆಗಳಿಗೆ ನೇರವಾಗಿ ಈರುಳ್ಳಿ ಸರಬರಾಜು ಮಾಡುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ. ಸಗಟು ಮಾರುಕಟ್ಟೆಯಲ್ಲಿ ಸಪ್ಲೈ ಹೆಚ್ಚಾದ ತಕ್ಷಣ ಬೆಲೆಗಳು ದಬದಬನೆ ಕುಸಿಯುತ್ತವೆ ಅನ್ನೋದು ಸರ್ಕಾರದ ಬಲವಾದ ಲೆಕ್ಕಾಚಾರ. ಒಂದೆಡೆ ಈರುಳ್ಳಿ ಬೆಲೆ 59% ಹೆಚ್ಚಾಗಿದೆ ಅಂತ ಗ್ರಾಹಕರು ಕಣ್ಣೀರು ಹಾಕ್ತಿದ್ದಾರೆ.
ಆದರೆ ಮತ್ತೊಂದೆಡೆ ಭಾರತ ಸರ್ಕಾರ ಏನು ಹೇಳ್ತಿದೆ ಗೊತ್ತಾ? ದೇಶದಲ್ಲಿ ಈರುಳ್ಳಿಗೆ ಯಾವುದೇ ಕೊರತೆ ಇಲ್ಲ, ಪೂರೈಕೆ ಸಂಪೂರ್ಣವಾಗಿ ಕಂಫರ್ಟೇಬಲ್ ಆಗಿದೆ. ಕೊರತೆಯೇ ಇಲ್ಲ ಅಂದ ಮೇಲೆ ಬೆಲೆ ಯಾಕೆ ಗಗನಕ್ಕೇರಿತು? ನಿಜವಾಗಿಯೂ ಇಲ್ಲಿ ಮೋಸ ನಡೀತಾ ಇದೆಯಾ ಅಥವಾ ಕೃತಕ ಅಭಾವ ಸೃಷ್ಟಿಸಲಾಗ್ತಾ ಇದೆಯಾ? ಹೌದು ಸ್ನೇಹಿತರೆ, ಈ ಕೃಷಿ ಮಾರುಕಟ್ಟೆಗಳ ವ್ಯವಸ್ಥೆಯೇ ಅಂಥದ್ದು. ನಮ್ಮ ದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಈರುಳ್ಳಿ ಸಂಗ್ರಹವಿದೆ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಆದರೆ ಬೆಳೆ ಚಕ್ರಗಳ ಬದಲಾವಣೆ ಮತ್ತು ತಾತ್ಕಾಲಿಕ ಮಾರುಕಟ್ಟೆ ಅಸ್ಥಿರತೆಯನ್ನ ಬಳಸಿಕೊಂಡು ಕೆಲವು ಮಧ್ಯವರ್ತಿಗಳು ಬೆಲೆಯನ್ನ ಏರಿಸ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಸರ್ಕಾರ ಮಾರುಕಟ್ಟೆಯಲ್ಲಿ ಹಸ್ತಕ್ಷೇಪ ಮಾಡಬೇಕಾಗಿ ಬಂದಿದೆ. ಸರ್ಕಾರ ತನ್ನ ಬಫರ್ ಸ್ಟಾಕ್ನಿಂದ ನೇರವಾಗಿ ರೈಲುಗಳ ಮೂಲಕ ಬೃಹತ್ ಪ್ರಮಾಣದಲ್ಲಿ ಈರುಳ್ಳಿಯನ್ನ ಮಾರುಕಟ್ಟೆಗೆ ಸುರಿಸ್ತಾ ಇದೆ. ಇದರಿಂದ ಕೃತಕ ಅಭಾವ ಸೃಷ್ಟಿಸುವ ದಾಸ್ತಾನುದಾರರ ಆಟ ತಂತಾನೆ ಬಂದಾಗುತ್ತೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ಕಾರಣ ಇದೆ, ಅದೇ ಸೀಸನಲ್ ಬೆಳೆ ಚಕ್ರಗಳ ಬದಲಾವಣೆ. ಒಂದು ಬೆಳೆ ಚಕ್ರ ಮುಗಿದು ಮತ್ತೊಂದು ಚಕ್ರದ ಸರಬರಾಜು ಆರಂಭವಾಗುವ ನಡುವಿನ ತಾತ್ಕಾಲಿಕ ಅಂತರದಿಂದಾಗಿ ಮಾರುಕಟ್ಟೆಯಲ್ಲಿ ಇಂತಹ ಬೆಲೆ ಏರಿಕೆ ಕಾಣಿಸಿಕೊಳ್ಳುತ್ತೆ. ಆದರೆ ದೇಶದಲ್ಲಿ ದೇಶೀಯ ಬೇಡಿಕೆಗಳನ್ನು ಪೂರೈಸಲು ಅಗತ್ಯವಿರುವಷ್ಟು ಈರುಳ್ಳಿ ದಾಸ್ತಾನು ಸದ್ಯಕ್ಕೆ ಲಭ್ಯವಿದೆ. ಬನ್ನಿ ಈಗ ಅಸಲಿ ಅಂಕಿಅಂಶಗಳನ್ನು ನೋಡಿ ವಿಶ್ಲೇಷಣೆ ಮಾಡೋಣ. ನಿಜವಾಗಿಯೂ ಈ ವರ್ಷ ಭಾರತದಲ್ಲಿ ಈರುಳ್ಳಿ ಉತ್ಪಾದನೆ ಕಡಿಮೆಯಾಗಿದೆಯಾ? ಸರ್ಕಾರ ಬಿಡುಗಡೆ ಮಾಡಿರುವ ಅಧಿಕೃತ ಅಂದಾಜಿನ ಪ್ರಕಾರ ಈ ವರ್ಷ ಅಂದರೆ 2025-26ರಲ್ಲಿ ದೇಶದ ಒಟ್ಟು ಈರುಳ್ಳಿ ಉತ್ಪಾದನೆ ಸುಮಾರು 307 ಲಕ್ಷ ಟನ್ಗಳಷ್ಟು ಇರಬಹುದು ಅಂತ ಅಂದಾಜಿಸಲಾಗಿದೆ. ಇನ್ನು ಕಳೆದ ವರ್ಷ ಅಂದರೆ 2024-25ರಲ್ಲಿ ಇದು 308 ಲಕ್ಷ ಟನ್ಗಳಷ್ಟಿತ್ತು. ಯೋಚನೆ ಮಾಡಿ ಸ್ನೇಹಿತರೆ, ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ವ್ಯತ್ಯಾಸ ಇರೋದು ಕೇವಲ ಕನಿಷ್ಠ 1 ಲಕ್ಷ ಟನ್ ಅಷ್ಟೇ. ಅಂದರೆ ಒಟ್ಟಾರೆ ದೇಶದ ಉತ್ಪಾದನಾ ಸಾಮರ್ಥ್ಯ ಸ್ಥಿರವಾಗಿದೆ. ದೇಶದಲ್ಲಿ ಯಾವುದೇ ದೊಡ್ಡ ಕ್ಷಾಮ ಅಥವಾ ಬೆಳೆ ನಾಶವಾಗಿಲ್ಲ. ಆದರೂ ಬೆಲೆ ಈ ಮಟ್ಟಕ್ಕೆ ಹೋಗಿದೆ ಅಂದರೆ ಸೀಸನಲ್ ಬೆಳೆ ಬದಲಾವಣೆಗಳ ಸಮಯದಲ್ಲಿ ಸರಬರಾಜು ವ್ಯವಸ್ಥೆಯಲ್ಲಾಗುವ ಸಣ್ಣ ಅಂತರವೇ ಇದಕ್ಕೆ ಮುಖ್ಯ ಕಾರಣ. ಈ ಅಂತರವನ್ನು ಮುಚ್ಚಲು ಮತ್ತು ಬೆಲೆಯನ್ನ ತಹಬದಿಗೆ ತರಲು ಸರ್ಕಾರ ಸರಿಯಾದ ಸಮಯಕ್ಕೆ ರೈಲ್ವೆ ಮಾರ್ಗದ ಮೊರೆ ಹೋಗಿರೋದು ನಿಜಕ್ಕೂ ಶ್ಲಾಘನೀಯ ನಿರ್ಧಾರ. ಹಾಗಾದರೆ ಮುಂದೇನಾಗಬಹುದು? ಈ ಕಾಂದಾ ಎಕ್ಸ್ಪ್ರೆಸ್ ಭಾರತೀಯರ ಅಡುಗೆ ಮನೆಯನ್ನ ಕಾಪಾಡುತ್ತಾ? ಮುಂದಿನ ದಿನಗಳಲ್ಲಿ ಈ 5 ಪ್ರಮುಖ ನಗರಗಳಿಗೆ ನಿರಂತರವಾಗಿ ಈರುಳ್ಳಿ ತುಂಬಿದ ರೈಲುಗಳು ತಲುಪಿದಂತೆ ಸಗಟು ಮಾರುಕಟ್ಟೆಗಳಲ್ಲಿ ಲಭ್ಯತೆ ಹೆಚ್ಚಾಗಿ ಬೆಲೆಗಳು ಗಣನೀಯವಾಗಿ ಇಳಿಕೆಯಾಗಲಿವೆ. ದೆಹಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಗ್ರಾಹಕರಿಗೆ ಸದ್ಯದಲ್ಲೇ ದೊಡ್ಡ ನಿರಾಳ ಸಿಗಲಿದೆ. ಹೋಲ್ಸೇಲ್ ಬೆಲೆಗಳು ತಣ್ಣಗಾದ ತಕ್ಷಣ ರಿಟೇಲ್ನಲ್ಲಿ ಬೆಲೆ ಇಳಿಯೋದು 100ಕ್ಕೆ 100 ಗ್ಯಾರಂಟಿ. ಆದರೆ ಹೊಸ ಬೆಳೆ ಮಾರುಕಟ್ಟೆಗೆ ಸಂಪೂರ್ಣವಾಗಿ ಬರುವವರೆಗೂ ಸರ್ಕಾರ ಈ ಬಫರ್ ಸ್ಟಾಕ್ ಮತ್ತು ರೈಲ್ವೆ ಸಾಗಾಟದ ಪ್ರಕ್ರಿಯೆಯನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಈ ದೇಶದಲ್ಲಿ ರೈತ ಕಷ್ಟಪಟ್ಟು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗಲ್ಲ. ಇತ್ತ ಕಡೆ ಗ್ರಾಹಕನಿಗೂ ಯೋಗ್ಯವಾದ ದರದಲ್ಲಿ ವಸ್ತುಗಳು ಸಿಗೋದಿಲ್ಲ. ಈ ಇಬ್ಬರ ನಡುವೆ ಇರುವ ಕಂದಕವನ್ನು ಮುಚ್ಚಲು ಇಂತಹ ಕ್ರಾಂತಿಕಾರಿ ಕಾಂದಾ ಎಕ್ಸ್ಪ್ರೆಸ್ನಂತಹ ಯೋಜನೆಗಳು ಇಂದಿನ ತುರ್ತು ಅಗತ್ಯವಾಗಿವೆ. ಇದು ಕೇವಲ ಈರುಳ್ಳಿ ಸಾಗಿಸುವ ರೈಲಲ್ಲ, ಇದು ಇಡೀ ದೇಶದ ಕೋಟ್ಯಂತರ ಜನರ ಹಸಿವು, ಅಡುಗೆ ಮನೆಯ ಬಜೆಟ್ ಮತ್ತು ನೆಮ್ಮದಿಯನ್ನ ಕಾಪಾಡುವ ಜೀವನಾಡಿ. ಸರ್ಕಾರ ಕೈಗೊಂಡಿರುವ ಈ ಮಹತ್ವದ ನಿರ್ಧಾರ ಯಶಸ್ವಿಯಾಗಲಿ. ಪ್ರತಿಯೊಬ್ಬ ಭಾರತೀಯನಿಗೂ ಯೋಗ್ಯ ಬೆಲೆಯಲ್ಲಿ ಈರುಳ್ಳಿ ಸಿಗುವಂತಾಗಲಿ. ಇಂತಹ ಕ್ರಾಂತಿಕಾರಿ ನಿರ್ಧಾರಗಳು ದೇಶದ ಪ್ರತಿಯೊಂದು ದಿನ ಬಳಕೆ ವಸ್ತುಗಳಿಗೂ ಅನ್ವಯವಾಗಲಿ. ಅತಿ ಕಡಿಮೆ ದರದಲ್ಲಿ ಪ್ರತಿಯೊಬ್ಬ ಭಾರತೀಯನಿಗೂ ಆಹಾರ ಲಭ್ಯವಾಗುವಂತಾಗಲಿ. ಸ್ನೇಹಿತರೆ, ನಿಮ್ಗೇನು ಅನ್ಸುತ್ತೆ? ಸರ್ಕಾರ ಜಾರಿಗೆ ತಂದಿರುವ ಈ ಕಾಂದಾ ಎಕ್ಸ್ಪ್ರೆಸ್ ರಣತಂತ್ರದಿಂದ ಈರುಳ್ಳಿ ಬೆಲೆ ಸಂಪೂರ್ಣ ಹತೋಟಿಗೆ ಬರುತ್ತಾ ಅಥವಾ ಮತ್ತಷ್ಟು ಏರಿಕೆಯಾಗುತ್ತಾ? ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.